ಸಕ್ಕರೆ ನಗರಿ ಮಂಡ್ಯದಲ್ಲಿ ಮೆಡಿಕಲ್ ಮಾಫಿಯಾ ತಲೆ ಎತ್ತಿದೆಯಾ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದರೆ ಇವತ್ತು ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಔಷಧಿಗಳ ಉಗ್ರಾಣದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ನಾನಿವಾಗ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಇದು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಔಷಧಿಯ ಮುಖ್ಯ ಉಗ್ರಾಣ. ಈ ಒಂದು ಉಗ್ರಾಣದಲ್ಲಿ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಇರುವಂಥದ್ದು. ಆದರೆ ಲೋಕಾಯುಕ್ತ ನ್ಯಾಯಾಧೀಶರಿಗೆ ಒಂದು ಪಿಟಿಷನ್ ಬಂದಿತ್ತು. ಈ ರೀತಿ ಈ ಒಂದು ಉಗ್ರಾಣದಲ್ಲಿ ಎಕ್ಸ್ಪೈರ್ ಆಗಿರುವಂತಹ ಔಷಧಿಗಳನ್ನು ಇಟ್ಕೊಂಡಿದ್ದಾರೆ, ಅದನ್ನು ಡಿಸ್ಪೋಸ್ ಕೂಡ ಮಾಡಿಲ್ಲ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಮೂಲದ ಒಬ್ಬರು ಕೇಶವಮೂರ್ತಿ ಅನ್ನುವಂಥವ್ರು ದೂರನ್ನು ಕೊಟ್ಟಿದ್ದರು. ಆ ದೂರಿನ ಅನ್ವಯದಲ್ಲಿ ಇವತ್ತು ಮಂಡ್ಯದ ಲೋಕಾಯುಕ್ತ SP ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ದಾಳಿಯಲ್ಲಿ ಬೆಚ್ಚಿಬೀಳುವಂಥ ಸಂಗತಿ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಯಾಕಂದರೆ ಲಕ್ಷಾಂತರ ರು ಮೌಲ್ಯದ ಡ್ರಗ್ಸ್ಗಳು ಕೂಡ ಪತ್ತೆಯಾಗಿರುವಂಥದ್ದು. ಒಂದು ಕಡೆ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ಕೋವಿಡ್ ಪೇಷಂಟ್ಗಳಿಗೆ ಕೊಡ್ತಿದ್ದಂಥ ರೆವಿಡಿಸಿವಿಯರ್ ಇಂಜೆಕ್ಷನ್ ಕೂಡ ಇಲ್ಲಿ ಪತ್ತೆಯಾಗಿದ್ರೆ ಇದರ ವರ್ತ್ 40 ಲಕ್ಷ ರು ಮೌಲ್ಯ. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. 40 ಲಕ್ಷ ರು ಅಷ್ಟು ಇರುವಂಥದ್ದು. ಅಂದರೆ 2 ವರ್ಷಗಳಿಂದಲೂ ಕೂಡ ಇದನ್ನು ಡಿಸ್ಪೋಸ್ ಮಾಡದೇ ಇಲ್ಲೇ ಇಟ್ಟಿರುವಂಥದ್ದು. ಸರ್ಕಾರ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ಕೊಟ್ಟಿರುವಂಥದ್ದು. ಅಂದರೆ ಕೋವಿಡ್ ಪೇಷಂಟ್ಗಳಿಗೆ ಏನಿರ್ತಾರೆ, ಅಂದರೆ ಈ ಒಂದು ಲಸಿಕೆ ಹಾಕೋದಕ್ಕೂ ಮೊದಲು ಈ ಒಂದು ಇಂಜೆಕ್ಷನ್ನ ಕೊಡ್ತಾ ಇದ್ರು. ಆದರೆ ಈ 40 ಲಕ್ಷ ರು ಮೌಲ್ಯದ ಒಂದು ರೆವಿಡಿಸಿವಿಯರ್ ಇಂಜೆಕ್ಷನ್ ಕೂಡ ಇಲ್ಲಿ ಇದುವರೆಗೂ ಕೂಡ ಇರುವಂಥದ್ದು. ಇದನ್ನು ಡಿಸ್ಪೋಸ್ ಮಾಡಿಲ್ಲ. ಅದರ ಜೊತೆಗೆ ಲಕ್ಷಾಂತರ ಮೌಲ್ಯದ ವಿವಿಧ ಕಂಪನಿಗಳ ಡ್ರಗ್ಸ್ ಕೂಡ ಇಲ್ಲಿ ಪತ್ತೆಯಾಗಿದೆ. ಈಗಾಗಲೇ ಇದು ಎಕ್ಸ್ಪೈರ್ ಆಗಿ ಸಾಕಷ್ಟು ದಿನಗಳು ಕೂಡ ಆಗಿರ್ಬೋದು. ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ಬೋದು, ಇದು ಮ್ಯಾನುಫ್ಯಾಕ್ಚರಿಂಗು ಜನವರಿ 22ರಲ್ಲಿ ಆಗಿರುವಂಥದ್ದು. 22 ಜನವರಿಯಲ್ಲಿ ಎಕ್ಸ್ಪೈರ್ ಆಗಿ 2023ರ ಡಿಸೆಂಬರಲ್ಲಿ ಇದು ಎಕ್ಸ್ಪೈರ್ ಆಗಿದ್ರು ಕೂಡ ಇದುವರೆಗೂ ಅಂದರೆ 8 ತಿಂಗಳುಗಳಾದರೂ ಕೂಡ ಇದನ್ನು ಡಿಸ್ಪೋಸ್ ಮಾಡಿಲ್ಲ. ಪ್ರಮುಖವಾಗಿ ಮೆಡಿಕಲ್ ಮಾಫಿಯಾ ತಲೆ ಎತ್ತಿದೆಯಾ ಅನ್ನುವಂಥದ್ದು ಕೂಡ ಕಾಡ್ತಾ ಇದೆ. ಯಾಕಂದರೆ ಪ್ರಮುಖವಾಗಿ ಯಾವುದೇ ಡ್ರಗ್ಸ್ ಎಕ್ಸ್ಪೈರ್ ಆಗೋದಕ್ಕಿಂತ 3 ತಿಂಗಳ ಮುಂಚೆಯೇ ಸಂಬಂಧಪಟ್ಟಂಥ ಕಂಪನಿಗಳಿಗೆ ಈ ಒಂದು ಡ್ರಗ್ಸ್ಗಳನ್ನು ಕಳಿಸಿ ವಾಪಸ್ ಅದೇ ವರ್ತ್ ಏನಿರುತ್ತೆ, ಅಂದರೆ ಅಷ್ಟೇ ಮೌಲ್ಯದ ಡ್ರಗ್ಸನ್ನು ವಾಪಸ್ ಈ ಒಂದು ಉಗ್ರಾಣಕ್ಕೆ ತರಿಸ್ಕೊಬೇಕಾಗತ್ತೆ. ಸರ್ಕಾರಕ್ಕೂ ಕೂಡ ಯಾವುದೇ ರೀತಿ ನಷ್ಟ ಆಗಲ್ಲ. ಆದರೆ ಕೆಲವೊಂದಿಷ್ಟು ಅಧಿಕಾರಿಗಳು ಖಾಸಗಿ ಕಂಪನಿಗಳ ಜೊತೆ ಶಾಮೀಲಾಗಿ ಈ ರೀತಿಯ ಡ್ರಗ್ಸ್ಗಳನ್ನು ವಾಪಸ್ ಕಳಿಸದೆ ಇಲ್ಲೇ ಹಿಡ್ಕೊಂಡು ದಿವ್ಯ ನಿರ್ಲಕ್ಷ್ಯ ಮಾಡ್ತಿರುವಂಥದ್ದು. ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಲಕ್ಷಾಂತರ ರು ಮೌಲ್ಯದ ಲಾಸ್ ಕೂಡ ಉಂಟಾಗ್ತಾ ಇದೆ. ಹಿಂದೆ ಕೂಡ 2016-17ರಲ್ಲೂ ಕೂಡ ಇದೇ ರೀತಿಯ ಪ್ರಕರಣ ಕೂಡ ಇದೇ ಒಂದು ಮಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ದಾಖಲಾಗಿತ್ತು. ಸುಮಾರು 5 ಲಕ್ಷ ರು ಮೌಲ್ಯದ ಡ್ರಗ್ಸ್ಗಳನ್ನು ಇಟ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲೂ ಕೂಡ ಕೇಸ್ ಆಗಿತ್ತು. ಇದೀಗ ಕಳೆದ ತಿಂಗಳು ಲೋಕಾಯುಕ್ತಕ್ಕೆ ಕೇಶವಮೂರ್ತಿ ಅನ್ನುವಂಥವ್ರು ದೂರನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿಯನ್ನು ಮಾಡ್ತಿದ್ದಾರೆ. ನೀವು ನೋಡ್ಬೋದು, ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಉಗ್ರಾಣದಲ್ಲಿ ಪರಿಶೀಲನೆ ಮಾಡಿರುವಂಥದ್ದು. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಲಕ್ಷಾಂತರ ರು ಮೌಲ್ಯದ ಡ್ರಗ್ಸ್ಗಳು ಕೂಡ ಪತ್ತೆಯಾಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಇಂಜೆಕ್ಷನ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು, ಸಿರಪ್ಗಳಾಗಿರ್ಬೋದು, ಈ ರೀತಿಯ ಬೇರೆ ಬೇರೆಯ ಡ್ರಗ್ಸ್ಗಳು ಕೂಡ ಪತ್ತೆಯಾಗಿರುವಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲೂ ಕೂಡ ಲೋಕಾಯುಕ್ತ ಪೊಲೀಸರು ಈ ಒಂದು ಉಗ್ರಾಣದಲ್ಲೇ ಕೂತ್ಕೊಂಡು, ಅಂದರೆ ಇಲ್ಲಿ ಪ್ರತಿಯೊಂದು ಕೂಡ ದಾಖಲೆಗಳಿರ್ತವೆ, ಎಕ್ಸ್ಪೈರ್ ಆಗಿರೋದಕ್ಕೆ ಸಂಬಂಧಪಟ್ಟಂತೂ ಕೂಡ ಮಾಹಿತಿಗಳಿರ್ತವೆ, ಅದೆಲ್ಲವೂ ಕೂಡ ಪರಿಶೀಲನೆ ಮಾಡ್ತಿರುವಂಥದ್ದು. ಸದ್ಯದ ಮಟ್ಟಿಗೆ ಲಕ್ಷಾಂತರ ರು ಮೌಲ್ಯದ ಡ್ರಗ್ಸ್ ಪತ್ತೆ ಆಗಿದೆ, ಅಂದರೆ ಎಕ್ಸ್ಪೈರ್ ಆಗಿರುವಂಥದ್ದು. ಇಲ್ಲಿ ಈ ರೀತಿ ಏನಾರು ಎಕ್ಸ್ಪೈರ್ ಆದರೂ ಕೂಡ ಇಲ್ಲಿ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿ ಇಲ್ಲಿ ಕೂತ್ಕೊಂಡು ಇಷ್ಟು ಮೌಲ್ಯದ ಡ್ರಗ್ಸ್ ಎಕ್ಸ್ಪೈರ್ ಆಗಿದೆ ಅಂತೇಳಿ ಅದನ್ನು ಕಳಿಸಿ ಡಿಸ್ಪೋಸ್ ಮಾಡಬೇಕಾಗತ್ತೆ. ಆದರೆ ಆ ಒಂದು ಯಾವೊಂದು ಕೆಲಸವನ್ನು ಕೂಡ ಮಾಡದೆ ಲಕ್ಷಾಂತರ ಮೌಲ್ಯದ ಡ್ರಗ್ಸನ್ನು ಇಲ್ಲಿ ಇಟ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಲೋಕಾಯುಕ್ತ ಪೊಲೀಸರು ಇಲ್ಲಿ ದಾಳಿಯನ್ನು ನಡೆಸಿ ಈಗಲೂ ಕೂಡ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮಂಡ್ಯದಲ್ಲೂ ಕೂಡ ಈ ಒಂದು ಮೆಡಿಕಲ್ ಮಾಫಿಯಾದ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿರೋ ಅನ್ನೋಂಥ ಅನುಮಾನ ಕೂಡ ಕಾಡ್ತಾ ಇದೆ. ಈ ನಿಟ್ಟಿನಲ್ಲೂ ಕೂಡ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.